ನಮಸ್ಕಾರ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷಾ ಆಕಾಂಕ್ಷಿಗಳಿಗೆ HGA ಅಕಾಡೆಮಿಗೆ ಸ್ವಾಗತ. ಪರೀಕ್ಷೆಯಲ್ಲಿ ಭೂಗೋಳದ ಪ್ರಶ್ನೆ ಬಂದಾಗ ಛೇ ಇದನ್ನ ಎಲ್ಲೋ ಓದಿದಾಗಿದೆಯಲ್ಲ, ಆದ್ರೆ ಉತ್ತರ ನೆನಪಾಗ್ತಿಲ್ಲ ಅಂತ ಅನ್ಸುತ್ತಾ? ಹಾಗಿದ್ರೆ ಇನ್ಮೇಲೆ ಆ ಚಿಂತೆ ಬೇಡ. ಯಾಕಂದ್ರೆ ಇವತ್ತಿನ ಈ ವಿಶೇಷ ತರಗತಿಯಲ್ಲಿ ನಾವು ಹಿಂದಿನ ಪರೀಕ್ಷೆಗಳಲ್ಲಿ ಬಂದಿರೋ ಪ್ರಶ್ನೆಗಳನ್ನೇ ಇಟ್ಕೊಂಡು ಭೂಗೋಳಶಾಸ್ತ್ರದ ಪ್ರಮುಖ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಳ್ಳೋಣ. ನಾವು ನಮ್ಮ ಚರ್ಚೆಯನ್ನ ಶುರು ಮಾಡೋಕು ಮುಂಚೆ ಒಂದು ಸಣ್ಣ ಮನವಿ. ನಮ್ಮ ಈ ಪ್ರಯತ್ನದಿಂದ ನಿಮ್ಗೇನಾದ್ರೂ ಸಹಾಯ ಆಗ್ತಿದೆ ಅಂತ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದು ನಮಗೆ ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ ತರಲು ಪ್ರೇರಣೆ ಕೊಡುತ್ತೆ. ಹಾಗೆ ಇಲ್ಲಿ ಕಲಿಯೋದನ್ನೆಲ್ಲ ಪ್ರಾಕ್ಟೀಸ್ ಮಾಡಲು ನಮ್ಮ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸರಿ, ಹಾಗಿದ್ರೆ ಇವತ್ತು ನಾವೇನೆಲ್ಲ ಕಲೀಲಿದ್ದೇವೆ ಅಂತ ನೋಡೋಣ. ಮೊದಲಿಗೆ ನಮ್ಮ ಪ್ರಪಂಚದ ಖಂಡಗಳ ಬಗ್ಗೆ ಮಾತಾಡೋಣ. ಆಮೇಲೆ ಎತ್ತರದ ಪರ್ವತಗಳು, ವಿಶಾಲವಾದ ಮರುಭೂಮಿಗಳು ಮತ್ತು ಪ್ರಸ್ಥಭೂಮಿಗಳ ಕಡೆಗೆ ಹೋಗೋಣ. ನಂತರ ನಮ್ಮ ಭೂಮಿಯ ಚಲನೆ ಮತ್ತು ಋತುಗಳು ಹೇಗೆ ಬದಲಾಗುತ್ತೆ ಅಂತ ನೋಡೋಣ. ಕೊನೆಗೆ ವಾತಾವರಣದ ಬಗ್ಗೆ ತಿಳ್ಕೊಂಡು ಒಂದು ರ್ಯಾಪಿಡ್ ಫೈರ್ ರೌಂಡ್ ಮೂಲಕ ಪ್ರಮುಖ ವಿಷಯಗಳನ್ನು ರಿವೈಸ್ ಮಾಡೋಣ. ಓಕೆ, ಹಾಗಿದ್ರೆ ನಮ್ಮ ಪಯಣವನ್ನ ಭೂಮಿಯ ಅತಿ ದೊಡ್ಡ ಭೂಭಾಗಗಳಾದ ಖಂಡಗಳಿಂದಲೇ ಶುರು ಮಾಡೋಣ. ಎಲ್ಲರೂ ರೆಡಿ ಅಲ್ವಾ? ಮೊದಲನೇ ಪ್ರಶ್ನೆ ತುಂಬಾನೇ ಸಿಂಪಲ್, ಆದರೂ ಬೇಸಿಕ್ ಆಗಿ ಗೊತ್ತಿರಲೇಬೇಕಾದ ಪ್ರಶ್ನೆ. ಇದು 2004ರ PC ಪರೀಕ್ಷೆಯಲ್ಲಿ ಬಂದಿತ್ತು. ಭೂಮಿಯ ಮೇಲೆ ಒಟ್ಟು ಎಷ್ಟು ಖಂಡಗಳಿವೆ? ಯೋಚನೆ ಮಾಡಿ. ನಿಮಗೆ ಉತ್ತರ ಗೊತ್ತಿದ್ರೆ ಕಾಮೆಂಟ್ಸ್ನಲ್ಲಿ ತಿಳಿಸಿ ನೋಡೋಣ. ಹೌದು, ಕರೆಕ್ಟ್. ಭೂಮಿಯ ಮೇಲೆ ಇರೋದು ಒಟ್ಟು 7 ಖಂಡಗಳು. ಇವುಗಳ ಹೆಸರುಗಳನ್ನ ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಈಗ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಾಗಿ ಕೇಳೋ ಇನ್ನೊಂದು ಪ್ರಮುಖ ಅಂಶ ಅಂದ್ರೆ ಈ ಖಂಡಗಳ ಗಾತ್ರದ ಆಧಾರದ ಮೇಲೆ ಅವುಗಳ ಸರಿಯಾದ ಕ್ರಮ ಯಾವುದು ಅನ್ನೋದು. ನೋಡಿ, ಈ ಒಂದೇ ಒಂದು ಟೇಬಲು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅತಿ ದೊಡ್ಡ ಖಂಡ ಏಷ್ಯಾ, ಅತಿ ಚಿಕ್ಕ ಖಂಡ ಆಸ್ಟ್ರೇಲಿಯಾ. ಈ ಪ್ರಶ್ನೆಗಳು PSI KSRP 2002, PC KSRP HK ಆ್ಯಂಡ್ NHK 2018 ಮತ್ತು PSI 1998 ಹೀಗೆ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಬಂದಿವೆ. ಅಷ್ಟೇ ಅಲ್ಲ, PSI ವೈರ್ಲೆಸ್ 2020 ಪರೀಕ್ಷೆಯಲ್ಲಿ ಈ ಖಂಡಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅಂತ ಕೂಡ ಕೇಳಿದ್ರು. ಹಾಗಾಗಿ ಈ ಟೇಬಲ್ ನಿಮ್ಮ ಮೈಂಡ್ನಲ್ಲಿ ಪ್ರಿಂಟ್ ಆಗಿರಬೇಕು. ಆದ್ರೆ ನಿಮ್ಗೆ ಗೊತ್ತಾ, ಕೋಟ್ಯಾಂತರ ವರ್ಷಗಳ ಹಿಂದೆ ಈ ಎಲ್ಲ ಖಂಡಗಳು ಒಂದಕ್ಕೊಂದು ಅಂಟಿಕೊಂಡಿದ್ವು. ಅವೆಲ್ಲ ಸೇರಿ ಗೋಂಡ್ವಾನಾ ಅನ್ನೋ ಒಂದು ಸೂಪರ್ ಕಾಂಟಿನೆಂಟ್ ಆಗಿತ್ತು. ನಂತರ ಭೂಮಿಯ ಒಳಗಿನ ಶಕ್ತಿಗಳಿಂದಾಗಿ ಈ ದೊಡ್ಡ ಭೂರಾಶಿ ಒಡೆದು ತುಂಡುಗಳು ಚಲಿಸಲು ಶುರು ಮಾಡಿದ್ವು. ನಮ್ಮ ಭಾರತೀಯ ಉಪಖಂಡ ಕೂಡ ಇದೇ ಗೋಂಡ್ವಾನಾದ ಒಂದು ಭಾಗವಾಗಿತ್ತು. ಈ ಕಾನ್ಸೆಪ್ಟ್ RSI 2020 ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆಗೆ ನೇರವಾಗಿ ಸಂಬಂಧಿಸಿದೆ. ಸರಿ, ಖಂಡಗಳ ಬಗ್ಗೆ ತಿಳ್ಕೊಂಡಾಯ್ತು. ಈಗ ನಮ್ಮ ಪಯಣವನ್ನ ಭೂಮಿಯ ಮೇಲಿನ ಎತ್ತರದ ಮತ್ತು ಭವ್ಯವಾದ ರಚನೆಗಳಾದ ಪರ್ವತಗಳ ಕಡೆಗೆ ತಿರುಗಿಸೋಣ. ಪರ್ವತಗಳಲ್ಲಿ, ಅದರಲ್ಲೂ ಮಡಿಕೆ ಪರ್ವತಗಳಲ್ಲಿ ಹಳೆಯದು ಮತ್ತು ಹೊಸದು ಅಂತ 2 ವಿಧಗಳಿವೆ. RSI 2020ಯಲ್ಲಿ ಕೇಳಿದ್ರು ಭಾರತದ ಅತ್ಯಂತ ಹಳೆಯ ಮಡಿಕೆ ಪರ್ವತ ಯಾವುದು ಅಂತ. ಉತ್ತರ ಅರಾವಳಿ. ಒಂದು ರೀತಿ ಅರಾವಳಿ ಪರ್ವತಗಳು ನಮ್ಮ ಅಜ್ಜ ಅಜ್ಜಿಯರ ಹಾಗೆ ತುಂಬಾ ಹಳೆಯದು, ಗಾಳಿ ಮಳೆಗೆ ಸವೆದು ಈಗ ಎತ್ತರದಲ್ಲಿ ಕಡಿಮೆ ಇದೆ. ಅದೇ CPC 2016ನಲ್ಲಿ ಕೇಳಿದಾಗೆ ಅತಿ ಕಿರಿಯ ಮಡಿಕೆ ಪರ್ವತ ಯಾವುದು ಅಂದ್ರೆ ಅದು ನಮ್ಮ ಹಿಮಾಲಯ. ಅದಿನ್ನೂ ಯಂಗ್, ಇನ್ನೂ ಎತ್ತರಕ್ಕೆ ಬೆಳೀತಲೇ ಇದೆ. ಓಕೆ, ಈಗ ಕೆಲವು ಪ್ರಮುಖ ಪರ್ವತಗಳು ಮತ್ತು ಅವು ಎಲ್ಲೆಲ್ಲಿವೆ ಅನ್ನೋದನ್ನ ಬೇಗ ಬೇಗ ನೋಡ್ಬಿಡೋಣ. ಈ ಜೋಡಿಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇವೆಗಳನ್ನ ಇಟ್ಕೊಂಡು ಹೊಂದಿಸಿ ಬರೀರಿ ಅಂತ ಪ್ರಶ್ನೆಗಳು ಬರೋ ಸಾಧ್ಯತೆ ತುಂಬಾ ಇರುತ್ತೆ. ಎತ್ತರದ ಪರ್ವತಗಳಿಂದ ಇಳಿದು ಈಗ ಭೂಮಿಯ ಒಣ ಮತ್ತು ವಿಶಾಲವಾದ ಪ್ರದೇಶಗಳಾದ ಮರುಭೂಮಿಗಳು ಹಾಗೂ ಪ್ರಸ್ಥಭೂಮಿಗಳ ಬಗ್ಗೆ ಮಾತಾಡೋಣ. ಇದು ಮೋಸ್ಟ್ ರಿಪೀಟೆಡ್ ಕ್ವೆಶ್ಚನ್ ಅಂತಾನೆ ಹೇಳ್ಬೋದು. ನೀವೇ ನೋಡಿ, 4 ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಬೇರೆ ಬೇರೆ ವರ್ಷಗಳಲ್ಲಿ ಇದೇ ಪ್ರಶ್ನೆ ಬಂದಿದೆ. ಅಂದ್ರೆ ಇದು ಎಷ್ಟು ಇಂಪಾರ್ಟೆಂಟ್ ಅಂತ ನೀವೇ ಯೋಚನೆ ಮಾಡಿ. ಉತ್ತರ ಗೊತ್ತಲ್ವಾ? ಹೌದು, ಅದು ಆಫ್ರಿಕಾ ಖಂಡದಲ್ಲಿರುವ ಸಹಾರಾ ಮರುಭೂಮಿ. ಸಹಾರಾ ಅಷ್ಟೇ ಅಲ್ಲ, ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಮರುಭೂಮಿಗಳಿವೆ. ಈ ಟೇಬಲ್ನಲ್ಲಿರೋ ಪ್ರತಿಯೊಂದು ಮರುಭೂಮಿ ಮತ್ತು ಅದರ ಸ್ಥಳ ಪರೀಕ್ಷೆಯ ದೃಷ್ಟಿಯಿಂದ ತುಂಬಾನೇ ಮುಖ್ಯ. ನೋಡಿ, ಅಟಕಾಮಾ ಇಂದ ಹಿಡಿದು ನಮ್ಮ ರಾಜಸ್ಥಾನದ ಥಾರ್ ಮರುಭೂಮಿವರೆಗೆ ಎಲ್ಲವೂ ಒಂದೊಂದು ಪರೀಕ್ಷೆಯಲ್ಲಿ ಬಂದಿರೋ ಪ್ರಶ್ನೆಗಳೇ. ಮರುಭೂಮಿಗಳ ನಂತರ ಪ್ರಸ್ಥಭೂಮಿಗಳು. ಪ್ರಸ್ಥಭೂಮಿ ಅಂದ್ರೆ ಎತ್ತರದಲ್ಲಿರುವ ಸಮತಟ್ಟಾದ ಪ್ರದೇಶ. ಹಾಗಿದ್ರೆ ಜಗತ್ತಿನ ಅತಿ ಎತ್ತರದ ಪ್ರಸ್ಥಭೂಮಿ ಯಾವುದು? ಇದು PC KSRP 2016 ಮತ್ತು FG 2021 ಪರೀಕ್ಷೆಗಳ ಪ್ರಶ್ನೆ. ಉತ್ತರ ಟಿಬೆಟಿಯನ್ ಪ್ರಸ್ಥಭೂಮಿ. ಯಾಕೆ ಅದನ್ನ ವಿಶ್ವದ ಛಾವಣಿ ಅಂತಾರೆ? ಯಾಕಂದ್ರೆ ಅದು ಅಷ್ಟು ಎತ್ತರದಲ್ಲಿದೆ. ಸುತ್ತಮುತ್ತಲಿನ ಪ್ರದೇಶಗಳನ್ನು ನೋಡಿದ್ರೆ ಅದು ಒಂದು ಮನೆಯ ಛಾವಣಿ ತರ ಕಾಣುತ್ತೆ. ಪರ್ಯಾಯ ದ್ವೀಪ ಮತ್ತು ದ್ವೀಪ ಈ 2 ಪದಗಳ ಮಧ್ಯೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಆಗತ್ತೆ.
ಆದರೆ 2023ರ ಕೆಇಎ ಪರೀಕ್ಷೆಯಲ್ಲಿ ಬಂದ ಈ ಕಾನ್ಸೆಪ್ಟ್ ತುಂಬಾ ಸಿಂಪಲ್. ನೋಡಿ, 3 ಕಡೆ ನೀರು ಮತ್ತು 1 ಕಡೆ ಭೂಮಿ ಇದ್ರೆ ಅದು ಪರ್ಯಾಯ ದ್ವೀಪ. ಉದಾಹರಣೆಗೆ ನಮ್ಮ ಭಾರತ. ಅದೇ 4 ಕಡೆ ನೀರಿದ್ರೆ ಅದು ದ್ವೀಪ. ಉದಾಹರಣೆಗೆ ಶ್ರೀಲಂಕಾ. ಸಿಂಪಲ್ ಅಲ್ವಾ? ಇದುವರೆಗೂ ನಾವು ಭೂಮಿಯ ಮೇಲಿನ ಭೂಸ್ವರೂಪಗಳ ಬಗ್ಗೆ ನೋಡಿದ್ಲಿ. ಈಗ ಭೂಮಿಯ ಒಳಗಡೆ ನಡೀತಿರೋ ಕೆಲವು ಕ್ರಿಯೆಗಳು ಮತ್ತು ಅವುಗಳಿಂದ ನಮ್ಮ ಜೀವನದ ಮೇಲೆ ಆಗೋ ಪರಿಣಾಮಗಳ ಬಗ್ಗೆ, ಅಂದ್ರೆ ಋತುಗಳು ಯಾಕೆ ಬದಲಾಗ್ತವೆ ಅನ್ನೋದರ ಬಗ್ಗೆ ತಿಳಿಯೋಣ. ಬೇಸಿಗೆ, ಮಳೆಗಾಲ, ಚಳಿಗಾಲ, ಈ ಋತುಗಳು ಹೇಗೆ ಉಂಟಾಗ್ತವೆ? ಇದು ಸಿಪಿಸಿ 2006 ಮತ್ತು FDA 2021ರ ಪ್ರಶ್ನೆ ಆಗಿತ್ತು. ಇಲ್ಲಿ ತುಂಬಾ ಜನ ಒಂದು ತಪ್ಪು ಮಾಡ್ತಾರೆ. ಕೇವಲ ಭೂಮಿ ಸೂರ್ಯನ ಸುತ್ತ ಸುತ್ತೋದ್ರಿಂದ ಋತುಗಳು ಬರುತ್ತವೆ ಅಂತ ಅನ್ಕೋತಾರೆ. ಆದರೆ ಅದು ಪೂರ್ತಿ ಸತ್ಯ ಅಲ್ಲ. ಅಸಲಿ ಕಾರಣ ಏನಂದ್ರೆ, ಭೂಮಿ ಸ್ಟ್ರೇಟ್ ಆಗಿ ನಿಲ್ದೆ ತನ್ನ ಅಕ್ಷದಲ್ಲಿ 23.5 ಡಿಗ್ರಿ ಓರೆಯಾಗಿದೆ. ಈ ಓರೆಯಿಂದಾಗೇ ಸೂರ್ಯನ ಕಿರಣಗಳು ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ರೀತಿ ಭೂಮಿಯ ಮೇಲೆ ಬೀಳುತ್ತೆ. ಇದರಿಂದ ಋತುಗಳು ಉಂಟಾಗುತ್ತವೆ. ಈಗ ಒಂದು ಇಂಟ್ರೆಸ್ಟಿಂಗ್ ಸತ್ಯ. ನಿಮ್ಮ ತೂಕ ಭೂಮಿಯ ಮೇಲೆ ಎಲ್ಲ ಕಡೆ ಒಂದೇ ರೀತಿ ಇರಲ್ಲ. ಹೌದು, ನೀವು ಉತ್ತರ ಧ್ರುವಕ್ಕೆ ಹೋದ್ರೆ ನಿಮ್ಮ ತೂಕ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದೇ ಸಮಭಾಜಕ ವೃತ್ತದ ಹತ್ರ ಬಂದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಸೌಂಡ್ಸ್ ಇಂಟ್ರೆಸ್ಟಿಂಗ್ ಅಲ್ವಾ? ಇದಕ್ಕೆ ಕಾರಣ ಭೂಮಿಯ ತಿರುಗುವಿಕೆ ಮತ್ತು ಅದರ ಆಕಾರ. ಈ ಕಾನ್ಸೆಪ್ಟ್ PSI 1998ರಿಂದ ಹಿಡಿದು KEFDA 2023ವರ್ಗೂ ಹಲವಾರು ಬಾರಿ ಪರೀಕ್ಷೆಗಳಲ್ಲಿ ಕೇಳಲಾಗಿದೆ. ಸರಿ, ಈಗ ಭೂಮಿಯಿಂದ ನಮ್ಮ ತಲೆ ಮೇಲಿರೋ ಆಕಾಶದ ಕಡೆಗೆ ನೋಡೋಣ. ನಮ್ಮ ಭೂಮಿಯನ್ನ ಒಂದು ಗುರಾಣಿ ಥರ ರಕ್ಷಣೆ ಮಾಡ್ತಿರೋ ವಾತಾವರಣದ ಪದರಗಳ ಬಗ್ಗೆ ತಿಳ್ಕೊಳ್ಳೋಣ. CPC HK and NHK 2020 ಪರೀಕ್ಷೆಯಲ್ಲಿ ಕೇಳಿದ ಹಾಗೆ ವಾತಾವರಣದ ಪದರಗಳನ್ನು ನೆಲದಿಂದ ಮೇಲಕ್ಕೆ ಸರಿಯಾದ ಕ್ರಮದಲ್ಲಿ ಜೋಡಿಸೋದು ಬಹಳ ಮುಖ್ಯ. ಭೂಮಿಗೆ ಹತ್ರ ಇರೋದು ಟ್ರೋಪೋಸ್ಫಿಯರ್. ನಾವು ನೋಡೋ ಮಳೆ, ಗಾಳಿ, ಚಂಡಮಾರುತ ಎಲ್ಲವೂ ನಡೆಯೋದು ಈ ಮೊದಲನೇ ಲೇಯರ್ನಲ್ಲೇ. ಅದಾದ್ಮೇಲೆ ಸ್ಟ್ರಾಟೋಸ್ಫಿಯರ್. ಇಲ್ಲೇ ನಮ್ಮನ್ನ ಸೂರ್ಯನ ಕೆಟ್ಟ ಕಿರಣಗಳಿಂದ ಕಾಪಾಡೋ ಓಝೋನ್ ಪದರ ಇರೋದು. ಹೀಗೆ ಈ ಕ್ರಮವನ್ನ ನೆನ್ಬಿಟ್ಕೊಳ್ಳೇಬೇಕು. ವಾಯುಭಾರ ಮಾಪಕ ಅಂದ್ರೆ ಬ್ಯಾರೋಮೀಟರ್. ಇದು ವಾತಾವರಣದ ಒತ್ತಡವನ್ನ ಅಳೆಯುತ್ತೆ. ಅದರ ರೀಡಿಂಗ್ನಲ್ಲಿ ದಿಢೀರಂತ ಕುಸಿತ್ಕಂಡ್ರೆ ಅದರರ್ಥ ಚಂಡಮಾರುತ ಬರ್ತಿದೆ ಅಂತ. ಇದು KAA, KRIDL, SDA 2023 ಪರೀಕ್ಷೆಯ ನೇರ ಪ್ರಶ್ನೆಯಾಗಿತ್ತು. ನೋಡಿ, ಇದು ಕೇವಲ ಪರೀಕ್ಷೆಗಲ್ಲ, ನಿಜ ಜೀವನದಲ್ಲೂ ಉಪಯೋಗಕ್ಕೆ ಬರುವ ಮಾಹಿತಿ. ಸರಿ, ಇಷ್ಟೊತ್ತು ನಾವು ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಂಡ್ವಿ. ಈಗ ಸಮಯ ರ್ಯಾಪಿಡ್ ಫೈರ್ ರೌಂಡ್ನದು. ನಿಮ್ಮ ಜ್ಞಾನವನ್ನ ಪರೀಕ್ಷೆ ಮಾಡ್ಕೊಳ್ಳೋಕೆ ರೆಡಿಯಾಗಿ. ಇಲ್ಲಿ ನೀವು ನೋಡ್ತಿರೋದು ವಿವಿಧ ಪರೀಕ್ಷೆಗಳಲ್ಲಿ ಕೇಳಲಾದ ಕೆಲವು ಪ್ರಮುಖ ಒನ್-ಲೈನರ್ ಪ್ರಶ್ನೆಗಳು. ಈ ಜೋಡಿಗಳನ್ನ ಮರೆಯಲೇಬೇಡಿ, ಯಾಕಂದ್ರೆ ಇವು ಡೈರೆಕ್ಟ್ ಮಾರ್ಕ್ಸ್ ತಂದ್ಕೊಡೋ ಪ್ರಶ್ನೆಗಳು. ವ್ಯಾಟಿಕನ್ ಸಿಟಿಯಿಂದ ಹಿಡಿದು ನಮ್ಮ ಭಾರತದ ಮೂಲಕ ಹಾದು ಹೋಗೋ ಕರ್ಕಾಟಕ ಸಂಕ್ರಾಂತಿ ವೃತ್ತದವರೆಗೆ ಪ್ರತಿಯೊಂದು ಪಾಯಿಂಟು ಕೂಡ ಇಂಪಾರ್ಟೆಂಟ್. ಇವತ್ತು ನಾವು ಭೂಗೋಳಶಾಸ್ತ್ರದ ಅನೇಕ ಪ್ರಮುಖ ವಿಷಯಗಳನ್ನ ಪ್ರಶ್ನೆಗಳ ಮೂಲಕ ಚರ್ಚೆ ಮಾಡಿದ್ವಿ. ಆದರೆ ಜ್ಞಾನವನ್ನ ಗಟ್ಟಿಗೊಳಿಸೋಕೆ ಅಭ್ಯಾಸ ತುಂಬಾನೇ ಮುಖ್ಯ. ಹಾಗಾಗಿ ನಿಮ್ಮ ತಯಾರಿಯನ್ನ ಮುಂದಿನ ಹಂತಕ್ಕೆ ತಗೊಂಡು ಹೋಗಲು ನಮ್ಮ ಸ್ಟಡಿ MCQ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಈ ಎಲ್ಲ ಪ್ರಶ್ನೆಗಳನ್ನ ಟೆಸ್ಟ್ ರೂಪದಲ್ಲಿ ಅಟೆಂಡ್ ಮಾಡಿ. HGA ಅಕಾಡೆಮಿಯ ಈ ತರಗತಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪರೀಕ್ಷೆಗಳಿಗೆ ಆಲ್ ದಿ ಬೆಸ್ಟ್.